ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ. ಯಾಕೆ ಅಂದ್ರೆ ಯಾರನ್ನು ನಾವು ವಿರೋಧಿಸಿದ್ದೇವೆಯೋ, ಯಾರ ಸಂಕಲ್ಪವನ್ನು ನಾವು ವಿರೋಧಿಸಿದ್ದೇವೆಯೋ ಅವನಿಗೆ ಇನ್ನೂ ನಮಗೆ ದರ್ಶನ ಕೊಡ್ಲಿಕ್ಕಿಲ್ಲ. ಯಾಕೆಂದ್ರೆ ವಿರೋಧಿಗಳಿಗೆ ದರ್ಶನ ಕೊಡುವವನಲ್ಲ. ಯಾರು ವಿರೋಧಿಸುವುದಿಲ್ಲ, ಯಾರು ಶರಣಾಗತರಾಗುತ್ತಾರೆ, ಪ್ರಪತ್ತಿ ಯಾರಲ್ಲಿ ಇದೆ. ನಿನ್ನನ್ನು ಹೊರತಾಗಿ ಬೇರೆ ಯಾರು ರಕ್ಷಿಸುವವರಿಲ್ಲ. ನಿನ್ನನ್ನೇ ನಾವು ಶರಣು ಹೊಂದಬೇಕಾದವರು. ನನ್ನ ನಿನ್ನ ಸಂಬಂಧ ಅತ್ಯಂತ ರಹಸ್ಯವಾದದ್ದು ಎನ್ನುವ ಭಾವ ಯಾವನಲ್ಲಿ ಇದೆಯೋ ಅವನು ಮಾತ್ರ ಪ್ರಪತ್ತಿ ಭಾವದಿಂದ ಇರ್ತಾನೆ. ಅನನ್ಯ ಶರಣತ್ವ, ಗೋಪುತ್ರ ವರ್ಣತ್ವ, ರಕ್ಷಸಿ ಇತಿ ವಿಶ್ವಾಸ, ರಕ್ಷತಿ ಇತಿ ವಿಶ್ವಾಸ, ಇದು ಪ್ರಪತ್ತಿಯ ಲಕ್ಷಣಗಳು. ಈ ಪ್ರಪತ್ತಿ ಆಗುವುದಕ್ಕೂ ನಮ್ಗೆ ಅವಕಾಶ ಇದೆ. ಯಾಕೆಂದ್ರೆ ಯಾರನ್ನು ನಾವು ಶರಣಾಗಬೇಕು ಅವನನ್ನೇ ವಿರೋಧಿಸಿ, ಅವನ ಮೇಲೆ ಶರಪ್ರಯೋಗವನ್ನು ಮಾಡಿ, ಅವನನ್ನೇ ಅಪ್ರಜ್ಞಾತ ಸ್ಥಿತಿಗೆ ತಂದಿದ್ದೇನೆ ಎಂಬ ಅಹಂಭಾವದಿಂದ ನಮ್ಗೆ ಎರಡೂ ಅಗತ್ಯ ಇರಲಿಲ್ಲ. ಕುದುರೆಗಳು ಒಬ್ಬ ಹರಿಯನ್ನು ಬಿಟ್ಟು ಎರಡು ಹರಿಗಳನ್ನು ಇಲ್ಲಿಗೆ ತಂದಿದ್ದಾನೆ. ಆದ್ದರಿಂದ ಇನ್ನು ದೀಕ್ಷೆ ಬೇಡ, ಇನ್ನು ಏನನ್ನೂ ಸಾಧಿಸುವುದಕ್ಕೆ ಇಲ್ಲ. ನಾನು ಇನ್ನೆಲ್ಲಿಯಾದರೂ ಸಾಧನೆ ಏನಿಲ್ಲ, ಇನ್ನೊಂದು ಪ್ರಾಣ ಬಿಡಬೇಕು. ಇಲ್ಲಿ ಋಷಿಕೇಶದಲ್ಲೂ ಪ್ರಯಾಗದಲ್ಲೂ ಎಲ್ಲಿಗಾದರೂ ಹೋಗಿ ಪುಣ್ಯಕ್ಷೇತ್ರದಲ್ಲಿ ಪ್ರಾಣ ಬಿಡಬೇಕಷ್ಟೆ, ಬೇರೆ ಏನು ಗತಿಯೇ ಕಾಣ್ತಾ ಇಲ್ಲ. ದಾರಿಯ ತೊಡೆದ ಚ್ಯುತ ಕುಂಸಾರಿಯ ಕಿರೀಟಿಯ ಬಿಟ್ಟು ದಾರಿಯ ತೊಡೆದ ಚ್ಯುತ ಕುಂಸಾರಿ ಕಿರೀಟಿಯ ಬಿಟ್ಟು ಸವಾರಿಯ ಪುಷ್ಪ ಸಂಚಯನಕ್ಕೆ ಹೋದಂತಹ ಒಬ್ಬ ಬುದ್ಧಿವಂತ ಅಲ್ಲಿರುವ ಅನೇಕ ಪುಷ್ಪಗಳನ್ನು ಗಮನಿಸ್ತಾನೆ. ಅದರಲ್ಲಿ ತುಳಸಿಯೂ ಇರ್ತದೆ, ಆದ್ರೆ ಅದಕ್ಕೊಂದು ಪರಿಮಳ ಏನಿಲ್ಲಲ್ಲ. ವಿಶೇಷವಾದ ಪರಿಮಳ ಇಲ್ಲದೆ ಇರುವ ತುಳಸಿಯನ್ನು ಬಿಟ್ಟು ವಿಶೇಷ ಪರಿಮಳ ಇರುವ ಬೇರೆ ಸುಮಗಳನ್ನು ತಂದ್ರೆ ದೇವರ ಪೂಜೆಗೆ ಆಗ್ತದೆ. ತುಳಸಿ ಇಲ್ಲದೆ ಅದು ಉಪಯೋಗಕ್ಕೆ ಇಲ್ಲ. ಯಾಕೆಂದ್ರೆ ಎಲ್ಲಾ ಪುಷ್ಪಗಳು ಪವಿತ್ರತಮವಾಗುವುದು ತುಳಸಿಯ ಸಂಪರ್ಕದಿಂದ. ತುಳಸಿಯೇ ಇಲ್ಲದೆ ಇದ್ರೆ ಆ ಪುಷ್ಪಗಳಿಗೆ ಒಂದು ಮಹತ್ವವೇ ಇಲ್ಲ. ಮತ್ತೊಂದು ವಿಶೇಷ ಇದೆ, ಇವತ್ತು ತುಳಸಿಯ ಪರಿಮಳ ಹೇಗೆಯೋ ನಾಳೆಯೂ ಹಾಗೆಯೇ ಇರುತ್ತೆ. 8 ದಿವಸಗಳವರೆಗೆ ಒಂದೇ ರೀತಿಯ ಪರಿಮಳ ಇರುತ್ತದೆ ಅಂತ ಅನುಭವಿಸಿ ಹೇಳಿದ್ದು ಗೊತ್ತಿಲ್ಲ, ತಿಳಿದವರು ಹೇಳಿದ್ದಾರೆ. ಉಳಿದ ಪುಷ್ಪಗಳು ಬೆಳಗ್ಗೆ ಇದ್ದ ಪರಿಮಳ ಮಧ್ಯಾಹ್ನ ಇರುವುದಿಲ್ಲ, ಮಧ್ಯಾಹ್ನ ಇದ್ದ ವಾಸನೆ ಸಾಯಂಕಾಲ ಹೆಚ್ಚಾಗ್ತದೆ. ಆವಾಗ ಈ ಬುದ್ಧಿವಂತ ಏನು ಮಾಡಿದ್ದಾನೆ, ಪರಿಮಳ ಇಲ್ಲದೆ ಇರುವ ತುಳಸಿ ಬೇಡ, ಉಳಿದ ಸುಗಂಧ ಭರಿತವಾದಂತಹ ಪುಷ್ಪಗಳೇ ಸಾಕು ಅಂತ ಪುಷ್ಪ ಸಂಚಯನ ಮಾಡಿ ತಂದಿದ್ದಾನೆ. ಆದ್ರೆ ಪೂಜೆಗೆ ತುಳಸಿ
ತುಳಸಿ ಇಲ್ಲದೆ ಆಗುವುದಿಲ್ಲ. ಹಾಗೆಯೇ ಆಗಿದೆ. ಕುದುರೆ 2 ಕುದುರೆ ಬಂದಿದೆ ಈಗ. ಈಗ ನಾನು 2 ಅಶ್ವಮೇಧ ಯಾಗ ಮಾಡಬೇಕು. ಒಂದು ನಮ್ಮದೇ ಸಂಕಲ್ಪ ಮಾಡಿದ್ದು, ಇನ್ನೊಂದು ಧರ್ಮರಾಯನ ಸಂಕಲ್ಪದ ಅಶ್ವಮೇಧದ ತುರಗ. ಈ ಧರ್ಮರಾಯನ ಸಂಕಲ್ಪವನ್ನು ಮುಂದುವರಿಸಲಿಕ್ಕೆ ನಾನು ಜನವ ಇಲ್ಲ, ಅದಾಗುವುದಿಲ್ಲ. ಮತ್ತೆ ಅದು ವಿಧಿಯೂ ಇಲ್ಲ. ಇಷ್ಟರವರೆಗೆ ಯಾರು ಹೇಳಲಿಲ್ಲ ವಿಧಿ ಇಲ್ಲ ಅಂತ. ಯಾಕೆ ಇಲ್ಲ ಅಂತಂದ್ರೆ ಅಶ್ವಮೇಧ ಪ್ರಸಂಗದ ಪ್ರಕರಣಗಳನ್ನೆಲ್ಲ ನೋಡಿದ್ರು ಇಷ್ಟರವರೆಗೆ ಆದ ಹಿಂದಿನ ಯುಗಗಳಲ್ಲಿ ಎಲ್ಲಿಯೂ ಕಟ್ಟಿದವರು ಗೆಲ್ಲಿಲ್ಲ. ಕಟ್ಟಿದವರು ಗೆದ್ರೆ ಏನು ಮಾಡಬೇಕು ಎನ್ನುವ ಪ್ರಶ್ನೆ ಇವತ್ತಿಗೂ ಜೀವಂತವಾಗಿ ಇದೆ. ಯಾಕೆ ಜೀವಂತವಾಗಿ ಇದೆ? ಅಶ್ವಮೇಧ